ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸ ರೀತಿಯಾಗಿರೋ ಒಂದು ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಲೇಟೆಸ್ಟ್ ಬ್ರೈಡಲ್ ಡಿಸೈನ್ ಅಂತಲೇ ಅನ್ಬೋದು. ತುಂಬಾ ಈಸಿ ಇದೆ. ಹಾಗೆ ಈ ಡಿಸೈನಲ್ಲಿ ಕುಚ್ಚು ಅನ್ನೋದಿರೋದಿಲ್ಲ. ನೋಡಿ, ನಾನು ಈ ರೀತಿಯಾಗಿರೋ ಬೀಡನ್ನ ತಗೊಂಡಿದ್ದೀನಿ. ಪೀಕಾಕ್ ಡಿಸೈನ್ ಇರುವಂಥ ಬೀಡಿದು. ಇದು ನಿಮಗೆ ನಿಯರ್ ಬೈ ಶಾಪ್ಗಳಲ್ಲೂ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈ ರೀತಿಯಾಗಿರೋ ಡಿಸೈನ್ ಬೀಡು ನೋಡಿ. ಇದಕ್ಕೆ ಈ ರೀತಿಯಾಗಿ ಹುಕ್ ಅನ್ನೋದಿರುತ್ತೆ. ಹಾಗೆ ನಾನು ಈ ಡಿಸೈನ್ಗೆ ಈ ರೀತಿಯಾಗಿರೋ ಪ್ಲೇನ್ ರಿಂಗ್ ಬೀಡನ್ನ ತಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಹೋಲ್ ಅನ್ನೋದಿರೋದಿಲ್ಲ. ನೋಡ್ತಾ ಇದ್ದೀರಲ್ಲ, ಯಾವುದೇ ಹೋಲ್ ಅನ್ನೋದಿರೋದಿಲ್ಲ. ನಾರ್ಮಲ್ ಪ್ಲೇನ್ ರಿಂಗ್ ಬೀಡನ್ನ ತಗೊಂಡಿದ್ದೀನಿ. ಹಾಗೆ ಈ ರೀತಿಯಾಗಿರೋ ಪೀಕಾಕ್ ಬೀಡನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ. ವಿತೌಟ್ ಕುಚ್ಚು ಡಿಸೈನು ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಇವತ್ತಿನ ಈ ಡಿಸೈನ್ಗೆ ಈ ರೀತಿಯಾಗಿರೋ 6 ಎಳೆ ದಾರನ ತಗೊಂಡಿದ್ದೀನಿ. ನೀವು ಈ ಡಿಸೈನ್ನ ಸೆಲ್ಫ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ಅಥವಾ ಕಲರ್ ಕಾಂಬಿನೇಷನ್ನಲ್ಲಿರುವ ಸೀರೆಗಳಿಗೂ ಸಹ ಈ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಈಸಿ ಇದೆ. ನೋಡಿ, ಮೊದಲಿಗೆ ಈ ರೀತಿಯಾಗಿ 6 ಎಳೆ ದಾರಕ್ಕೆ ಬೀಡನ್ನ ಸೇರಿಸ್ಕೊಂಡು 2 ನಾಟ್ನ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಮೊದಲಿಗೆ 2 ನಾಟ್ನ ಹಾಕ್ಕೊಳ್ಳಿ. ನಾಟ್ನ ಹಾಕಿ ಆದಮೇಲೆ ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾಟ್ನ ಹಾಕ್ಕೊಂಡಿರ್ತೀವಲ್ಲ, ಆ ಗ್ಯಾಪಿಗೆ ಈ ರೀತಿಯಾಗಿ ನೀಡಲ್ನ ಸೇರಿಸ್ಕೋಬೇಕು. ಮೊದಲಿಗೆ ನೋಡಿ, ಈ ರೀತಿಯಾಗಿ ನೀಡಲ್ನ ಸೇರಿಸ್ಕೊಂಡು ದಾರನ ಎಳ್ಕೊಂಡು 1 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ಒಂದು ಸಲ ದಾರನ ತಗೊಂಡು ರಿಂಗ್ ಬೀಡನ್ನ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನಾನಿಲ್ಲಿ ರಿಂಗ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಡಬಲ್ ಕ್ರೋಶೆ ಕಂಬದೊಳಗಡೆ ನಾನು ಈ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನು ನಾನು ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ. ದಾರನ ತಗೊಂಡು ರಿಂಗ್ ಬೀಡ್ನ ಒಳಗಡೆಯಿಂದ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಮತ್ತೆ ನಾನು ರಿಂಗ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ನೀವು ಈ ರೀತಿಯಾಗಿ ರಿಂಗ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಡಬಲ್ ಕ್ರೋಶೆ ಕಂಬ ಆದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೋ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಟ್ರಿಮ್ ಮಾಡಿ ಆದಮೇಲೆ ಮತ್ತೆ ಕಂಟಿನ್ಯೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಲ್ಲ, ಅದನ್ನು ಬಿಟ್ಟು ಒಟ್ಟು 11 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ 11 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ, 11 ಡಬಲ್ ಕ್ರೋಶೆ ಕಂಬ ಆಗಿದೆ. 11 ಡಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ರಿಂಗ್ ಬೀಡನ್ನ ತಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲೆಫ್ಟ್ ಹ್ಯಾಂಡಲ್ಲಿ ಬೀಡನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿಕೊಂಡು ನೋಡಿ, ಈ ರಿಂಗ್ ಬೀಡನ್ನ ಒಳಗಡೆ ನೋಡಿ ಮೇಲ್ಗಡೆಯಿಂದ ನೀಡಲ್ನ ಹಾಕಿ ದಾರನ ತಂದು ಲಾಕ್ನ ಮಾಡ್ಕೋಬೇಕು. ನೋಡಿ, ಈ ರಿಂಗ್ ಬೀಡನ್ನ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು. ಸೇರಿಸಿ ಆದಮೇಲೆ ನೋಡಿ ಮತ್ತೆ 2 ಚೈನ್ನ ಹಾಕಿ ನೀಡಲ್ ಮೇಲೆ ದಾರನ ತಗೊಂಡು ರಿಂಗ್ ಬೀಡನ್ನ ಗ್ಯಾಪಿಗೆ ಮತ್ತೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ
ಒಂದೇ ಲೆಂತಲ್ಲಿ, ಅಂದರೆ ತುಂಬ ದೊಡ್ಡದಾಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ಮೊದಲನೇ ರಿಂಗ್ ಬೀಡಿಗೆ 2 ಚೈನ್ನ ಬಿಟ್ಟು 11 ಕಂಬನ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೂ ಅಷ್ಟೇ 2 ಚೈನ್ನ ಬಿಟ್ಟು 11 ಕಂಬನೇ ಮಾಡ್ಕೊಳ್ತೀನಿ. ಕೌಂಟ್ ಮಾಡ್ಕೊಳ್ಳಿ. ಕೌಂಟ್ನ ಮಾಡಿಕೊಂಡು ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ 11 ಕಂಬ ಆಗಿದೆ. 11 ಕಂಬ ಆದಮೇಲೆ ಇವಾಗ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ ಮತ್ತೆ ಒಂದು ರಿಂಗ್ ಬೀಡನ್ನ ಸೇಮ್ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರಿಂಗ್ ಬೀಡನ್ನ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಬೀಡ್ ಅನ್ನೋದು ಲಾಕ್ ಆಗುತ್ತೆ. ನೋಡಿ ಬೀಡನ್ನ ಲಾಕ್ ಮಾಡಿ ಆದಮೇಲೆ ಮತ್ತೆ 2 ಚೈನ್, ನೋಡಿ ಈ ರೀತಿಯಾಗಿ 2 ಚೈನ್ನ ಮಾಡಿಕೊಂಡೆ ನೀವು ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಕೌಂಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಕೌಂಟ್ ಮಾಡಿಕೊಂಡು ಒಟ್ಟು 11 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ರಿಂಗ್ ಬೀಡನ್ನ ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ನೀವು 2 ಚೈನ್ನ ಹಾಕಿ ರಿಂಗ್ ಬೀಡಿಗೆ 11 ಕಂಬನ ಮಾಡ್ಕೊಳ್ಳಿ. ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ನೋಡ್ತಾ ಇರ್ಬೋದಲ್ಲ, ಈ ರೀತಿಯಾಗಿ ನೀವು ಕೂಡ ರಿಂಗ್ ಬೀಡಿಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 11 ಡಬಲ್ ಕ್ರೋಶೆ ಕಂಬ ಆಗಿದೆ. ಈ ರಿಂಗ್ ಬೀಡಿಗೂ 11 ಡಬಲ್ ಕ್ರೋಶೆ ಕಂಬ, ಈ ರಿಂಗ್ ಬೀಡಿಗೂ 11 ಡಬಲ್ ಕ್ರೋಶೆ ಕಂಬ. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡಿಕೊಂಡು ಜಾಯಿಂಟ್ನ ಮಾಡಿಕೊಂಡು ನಾನು 11 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಬೇಕಾದರೆ ನೀವು ಬೇರೆ ಕಲರ್ ಥ್ರೆಡ್ನ ಬಳಸ್ಕೊಂಡು ಮಾಡ್ಕೋಬೋದು. ನಾನು ಇದೇ ಥ್ರೆಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದು ನಾನು ಸೆಲ್ಫ್ ಕಲರ್ನಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇರೋದ್ರಿಂದ ಸೆಲ್ಫ್ ಕಲರ್ನಲ್ಲೇ ನಾನು ಕಂಟಿನ್ಯೂ ಡಿಸೈನ್ನ ಮಾಡ್ಕೊಳ್ತೀನಿ. ಬೇಕು ಅನ್ನೋರು ನೀವು ಇಲ್ಲಿಗೆ ಬೇರೆ ಕಲರು ಥ್ರೆಡ್ನ ಸೇರಿಸ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಇವಾಗ ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬ, ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2 3 ಚೈನ್ನ ಹಾಕಿ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲಿ ನೀಡಲ್ನ ಹಾಕಿ ದಾರನ ತಂದು ನಾನು ಪೀಕೋಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ಳಿ. ದಾರನ ತಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ, ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ಈ ರೀತಿಯಾಗಿ ಪೀಕೋಟ್ನ ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶೆ ಕಂಬ, ಮೂರು ಚೈನ್ನ ಹಾಕಿ ಪಿಕಾಟ್ನ ಮಾಡ್ಕೋಬೇಕು. ನೋಡಿ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರನ ತಗೊಂಡು ರಿಂಗ್ ಬೀಡ್ನ ಗ್ಯಾಪಿಗೆ ಡಬಲ್ ಕ್ರೋಶೆ ಕಂಬನ ಮಾಡಿ 3 ಚೈನ್ನ ಹಾಕಿ ಪಿಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಟ್ಟು ನಾನು 9 ಪಿಕಾಟ್ ಕಂಬನ ಮಾಡ್ಕೊಳ್ತೀನಿ. ರಿಂಗ್ ಬೀಡಿಗೆ ಇಲ್ಲಿ ಮೇಲ್ಭಾಗದಲ್ಲಿ 11 ಡಬಲ್ ಕ್ರೋಶೆ ಕಂಬ. ಇವಾಗ ನಾನು ಏನು ಪಿಕಾಟ್ನ ಮಾಡ್ಕೊಳ್ತಾ ಇದ್ದೀನೋ 9 ಪಿಕಾಟ್ ಕಂಬನ ಮಾಡ್ಕೊಳ್ತೀನಿ. ನೀವು ಅಷ್ಟೇ 9 ಪಿಕಾಟ್ ಕಂಬನೇ ಮಾಡ್ಕೊಳ್ಳಿ. ಬೇಕು ಅನ್ನೋರು ಇಲ್ಲಿ ನೀವು ಸ್ಮಾಲ್ ಬೀಡನ್ನ ಕೂಡ ಯೂಸ್ ಮಾಡ್ಕೋಬೋದು. ಬೀಡ್ ಬೇಕು ಅಂದರೆ ಇಲ್ಲಿ ಪಿಕಾಟ್ ಹಾಕ್ಕೊಳ್ತಾ ಇದ್ದೀನಲ್ಲ ಅಲ್ಲಿಗೆ ಬೀಡನ್ನ ಹಾಕ್ಕೊಂಡು ಸಹ ನೀವು ಕಂಬಗಳನ್ನ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ. ಬೀಡ್ ಬೇಕು ಅನ್ನೋರು ಬೀಡನ್ನ ಹಾಕ್ಕೊಳ್ಳಿ, ಅಥವಾ ಬೀಡ್ ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ರೀತಿಯಾಗಿ ನಾರ್ಮಲ್ 3 ಚೈನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 7 ಪಿಕಾಟ್ ಕಂಬ ಆಗಿದೆ. 7 ಪಿಕಾಟ್ ಕಂಬ ಆದಮೇಲೆ ಇವಾಗ ಮತ್ತೆ ಪಿಕಾಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 8 ಪಿಕಾಟ್ ಕಂಬ, ಹಾಗೆ ಇನ್ನೊಂದು ಪಿಕಾಟ್ ಕಂಬನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಡಿಸೈನು ಮಾಡೋದಕ್ಕೆ
ಬ್ಯಾಲೆನ್ಸ್ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಅಡ್ಡ ಬರುತ್ತೆ ಅದು ರಿಂಗ್ ಬೀಡ್ಗಳು. ನೋಡಿ ಇಲ್ಲಿ ಒಟ್ಟು 9 ಪೀಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, 9 ಪೀಕಾಟ್ ಆದಮೇಲೆ ಇಲ್ಲಿ ರಿಂಗ್ ಬೀಡನ್ನ ಸೇರ್ಸೋಕ್ಕೆ ಲಾಕ್ನ ಮಾಡ್ಕೊಂಡಿದ್ವಲ್ಲ ರಿಂಗ್ ಬೀಡಿಗೆ, ಆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಲಾಕಿಗೆ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಲಾಕ್ ಮಾಡ್ಕೋಬೋದು. ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಈ ರೀತಿ ಒಂದು ಮಾಡಿಕೊಂಡ್ರೆ ನಿಮಗೆ ಲಾಕ್ ಅನ್ನೋದಾಗುತ್ತೆ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಇಲ್ಲಿಂದನೇ ನೀಡಲ್ ಮೇಲೆ ದಾರನ ತಗೊಂಡು ಇವಾಗ ನೆಕ್ಸ್ಟ್ ಬೀಡಿಗೆ, 2ನೇ ರಿಂಗ್ ಬೀಡಿಗೆ ನೀಡಲ್ನ ಹಾಕಿ ದಾರ ಅಂತಂದು ಮತ್ತೆ ಡಬಲ್ ಕ್ರೋಶೆ ಕಂಬ. ನೋಡಿ ಡಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಈಸಿ ಇದೆ, ಕಷ್ಟ ಏನಿಲ್ಲ, ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಈಸಿ ಇದೆ. ಈಗಷ್ಟೇ ಯಾರೋ ಕ್ರೋಶ ವರ್ಕ್ನ ಕಲಿತಾ ಇದ್ದೀರಲ್ಲ ಅವರೂ ಕೂಡ ಈ ಡಿಸೈನ್ನ ಮಾಡ್ಕೋಬಹುದು. ಸ್ವಲ್ಪ ನೋಡಿಕೊಂಡ್ರೆ ಆಯಿತು ರಿಂಗ್ ಬೀಡು ಯಾವ ರೀತಿ ಲಾಕ್ ಮಾಡೋದು, ಹಾಗೆ ಪೀಕಾಟ್ನ ಮಾಡೋಕ್ಕೆ ಮುಂಚೆ ಲಾಕಿಗೆ ಯಾವ ರೀತಿ ಲಾಕ್ ಮಾಡೋದು, ಇವೆರಡನ್ನು ನೀವು ನೋಡಿಕೊಂಡ್ರೆ ನೀವು ಡಿಸೈನ್ನ ಪರ್ಫೆಕ್ಟಾಗಿ ಮಾಡ್ಕೋಬಹುದು. ನೋಡಿ ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ಳಿ, ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬ, 3 ಚೈನ್ ಪೀಕಾಟ್. ನೋಡಿ ಮತ್ತೆ ಡಬಲ್ ಕ್ರೋಶೆ ಕಂಬ 1 2 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಮತ್ತೆ 9 ಪೀಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ. 9 ಪೀಕಾಟ್ ಕಂಬ ಆದಮೇಲೆ ಇಲ್ಲಿ ಲಾಕಿಗೆ ನೋಡಿ, ಲಾಕಿಗೆ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ನೋಡಿ ಲಾಕ್ನ ಮಾಡಿ ಆದಮೇಲೆ ಇವಾಗ ಮತ್ತೆ ರಿಂಗ್ ಬೀಡಿಗೆ ನಾನು ಪೀಕಾಟ್ ಕಂಬನ ಮಾಡ್ಕೊಳ್ತೀನಿ. 9 ಪೀಕಾಟ್ ಕಂಬನೇ ಮಾಡ್ಕೋಬೇಕು 3ನೇ ರಿಂಗ್ ಬೀಡಿಗೂ. ನಾನಿಲ್ಲಿ ಮತ್ತೆ 9 ಪೀಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ 9 ಪೀಕಾಟ್ ಕಂಬ ಆದಮೇಲೆ ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಆ 2 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ, ಆ ಲೂಪಿಂದನೂ ಈ ರೀತಿಯಾಗಿ ದಾರನ ಎಳ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಎಳ್ಕೊಂಡು 2 ಚೈನ್ನ ಹಾಕಿ ನಾನು ದಾರನ ಕಟ್ ಮಾಡಿಕೊಂಡು ನೀಡಲಿಂದ ಆಚೆ ಎಳ್ಕೊಳ್ತೀನಿ. ನೋಡಿ ನಿಮಗೆ ಈ ರೀತಿಯಾಗಿ ರಿಂಗ್ ಬೀಡ್ ಅನ್ನೋದು ಬರುತ್ತೆ. ಇವಾಗ ನಾನು ಈ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಫ್ಯಾಬ್ರಿಕ್ ಗ್ಲೋನ ಹಾಕಿಬಿಟ್ಟು ಡಿಸೈನ್ನ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಗ್ಲೋನ ಹಾಕಿ ಅಂಟಿಸ್ಕೊಂಡು ಈ ಎಕ್ಸ್ಟ್ರಾ ದಾರ ಏನಿರುತ್ತಲ್ಲ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಅಂಟಿಸಿ ಆದಮೇಲೆ ಇವಾಗ ಇದನ್ನು ನಾನು ಈ ರೀತಿಯಾಗಿ ನೋಡಿ ಮಿಡಲಲ್ಲಿ ಇರುತ್ತಲ್ಲ, ಇದು ಮೊದಲನೇ ಬೀಡು ಈ ರೀತಿಯಾಗಿ ಮೇಲ್ಭಾಗಕ್ಕೆ ಬರುತ್ತೆ. ನೋಡಿ ಮೇಲ್ಭಾಗಕ್ಕೆ ಬರುತ್ತೆ. ಈ ಬೀಡನ್ನ ಈ ರೀತಿ ಮೇಲ್ಭಾಗಕ್ಕೆ ತಗೊಬರ್ಬೇಕು ನೀವು. ನೋಡಿ ಈ ರೀತಿಯಾಗಿ ಕೈಯಿಂದ ಪ್ರೆಸ್ ಮಾಡ್ಕೊಳ್ಳಿ, ಬೆರಳಿಂದ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಈ ಶೇಪಲ್ಲಿ ನೋಡಿ ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ನೀಟಾಗಿ ಕೂರುತ್ತೆ. ಇವಾಗ ಇದಕ್ಕೂ ನಾನು ಫ್ಯಾಬ್ರಿಕ್ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ನೋಡಿ ಇಲ್ಲಿ ಮಿಡಲಲ್ಲಿ 2ನೇ ರಿಂಗ್ ಬಿಡಿರ್ತಲ್ಲ ಅದಕ್ಕೆ ಗ್ಲೋನ ಹಾಕ್ಕೊಳ್ಳಿ 2 ಸೈಡೂ. ನೋಡಿ ಈ ರೀತಿ ಗ್ಲೋನ ಹಾಕಿಬಿಟ್ಟು ಇದನ್ನು ಈ ರೀತಿಯಾಗಿ ಅಂಟಿಸ್ಕೋಬೇಕು. ನೋಡಿ ಹತ್ತತ್ರನೇ ಅಂಟಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಅಂಟಿಸಿ ಆದಮೇಲೆ ಇವಾಗ ಮಿಡಲಲ್ಲಿ ಅಂದರೆ ಇಲ್ಲಿಗೆ ಗ್ಲೋನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೋಡಿ
ಈ ಎರಡರ ಮಧ್ಯೆ ಈ ರೀತಿ ಗ್ಲೂ ಹಾಕ್ಕೊಂಡು ಆದಷ್ಟು ಈ ರೀತಿ ಹತ್ತಿರ ಮಾಡ್ಕೊಳ್ಳಿ. ಹತ್ತಿರ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಡಿಸೈನ್ ಅನ್ನೋದು ಬರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಜಾಸ್ತಿ ಗ್ಲೂನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪೀಕಾಕ್ ಬೀಡನ್ನ ನೋಡಿ ಈ ರೀತಿಯಾಗಿ ಅಂಟಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪೀಕಾಕ್ನ ಅಂಟಿಸ್ಕೋಬೇಕು. ಇದು ಡ್ರೈ ಆಗೋಕ್ಕೆ 3 to 5 ಮಿನಿಟ್ಸ್ ಆಗುತ್ತೆ. 3 to 5 ಮಿನಿಟ್ಸ್ ಆದಮೇಲೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೀವು ಇದೇ ರೀತಿಯಾಗಿ ಸ್ವಲ್ಪ ಡಿಸೈನ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ನೋಡಿ ಇದು ಆಲ್ರೆಡಿ ನಾನು ಅಂಟಿಸ್ಕೊಂಡಿದ್ದೀನಿ. ನೋಡಿ ಫಿನಿಶಿಂಗು ಈ ರೀತಿಯಾಗಿ ಬರುತ್ತೆ. ನೋಡಿ ಡ್ರೈ ಆದಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದು ಗ್ಲೋ ಹಾಕಿಬಿಟ್ಟು ನೀವು 3 to 5 ಮಿನಿಟ್ಸ್ ಆದಮೇಲೆ ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಬನ್ನಿ ಇವಾಗ ಇದನ್ನು ಸೀರೆ ಪಲ್ಲುಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ನಾನಿವಾಗ ಪಲ್ಲುಗೆ ಈ ಪ್ಯಾಚ್ನ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಕಾಟನ್ ಥ್ರೆಡ್ನ 2 ಎಳೆ ಥ್ರೆಡ್ನ ಹಾಕಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡಿದ್ದೀನಿ. ನೋಡಿ ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕು ಅಂತ ನೋಡ್ಕೊಳ್ಳಿ, ಅಂದಾಜು ನೋಡ್ಕೊಳ್ಳಿ. ಒಂದು 2 ಇಂಚಸ್ ಗ್ಯಾಪು ನೋಡಿ, ಇಲ್ಲಿಂದ ಇಲ್ಲಿಗೆ 2 ಇಂಚಸ್ ಗ್ಯಾಪಿಗೆ ನೀವು ಈ ರೀತಿ ಪ್ಯಾಚ್ ವರ್ಕ್ಗಳನ್ನ ರೆಡಿ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಳ್ಳಿ ಮೊದಲಿಗೆ. ನೋಡಿ ಈ ರೀತಿಯಾಗಿ ಮೊದಲಿಗೆ ಮಾರ್ಕ್ನ ಮಾಡಿಕೊಂಡು ಎಷ್ಟು ಪ್ಯಾಚ್ ವರ್ಕ್ಗಳು ಬರುತ್ತೋ ಅಂತ ನೋಡ್ಕೊಳ್ಳಿ. ಆಮೇಲೆ ನೀವು ಪ್ಯಾಚ್ ವರ್ಕ್ನ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ನೋಡಿ ಪಲ್ಲು ಮೇಲೆ ಈ ಅರ್ಧ ರಿಂಗ್ ಬೀಡು, ಈ ಅರ್ಧ ರಿಂಗ್ ಬೀಡು ಈ ರೀತಿ ಬರೋದು. ಅಂದರೆ ಪೀಕಾಟ್ನ ಹಾಕಿರ್ತೀವಲ್ಲ, ನೋಡಿ ಪೀಕಾಟ್ನ ಹಾಕ್ಕೊಂಡಿರ್ತೀವಲ್ಲ ಆ ರೀತಿ ಬರೋ ಥರನೂ ಹೊಲ್ದ್ಕೋಬೋದು. ಅಥವಾ ನೋಡಿ ನಾನು ಈ ರೀತಿಯಾಗಿ ನಿಮಗೆ ಹೊಲಿದು ತೋರಿಸ್ತಾ ಇದ್ದೀನಿ. ಅಂದರೆ ಇಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ಲ ನೋಡಿ, ಪೀಕಾಕಿಗೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅದಕ್ಕೆ ಹೊಲಿತೀನಿ. ನೋಡಿ ಈ ರೀತಿಯಾಗಿ ಮೊದಲಿಗೆ ಪಲ್ಲುಗೆ ನಾಟ್ನ ಹಾಕ್ಕೊಳ್ಳಿ. ಸ್ಟಿಚ್ ಮಾಡೋದು ಈಸಿ ಇದೆ, ನೀವು ಯಾವುದೇ ಥರದ್ರಲ್ಲೂ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನೋಡಿ ಮೊದಲಿಗೆ ನಾಟ್ನ ಹಾಕಿಬಿಟ್ಟು ಈ ರೀತಿಯಾಗಿ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಸೂಜಿನ ಹಾಕಿ ಮತ್ತು ಪಲ್ಲುವಿಗೆ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ ನೋಡಿ ಒಂದು 2 to 3 ಟೈಮ್ಸು ನೀವು ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ತುಂಬ ಸ್ಟಿಚ್ ಮಾಡೋ ಅವಶ್ಯಕತೆ ಏನಿರಲ್ಲ. ಹಾಗೆ ಇದು ಬಿಚ್ಚೋಗಲ್ಲ. 4 ಎಳೆ ದಾರನ ತಗೊಂಡ್ರೆ ನಿಮಗೆ ಡಿಸೈನು ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ. ನೋಡಿ ಇದು ಹ್ಯಾಂಗಿಂಗ್ ಟ್ಯಾಸಲ್ಸ್ ಥರ ಬರುತ್ತೆ. ಅಥವಾ ನಾನು ಆಗಲೇ ಹೇಳಿರೋ ಥರ ಇದು ಮೇಲ್ಭಾಗಕ್ಕೂ ಕೂಡ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಅದು ಏನಂದರೆ ಈ ಹ್ಯಾಂಗಿಂಗ್ ಟ್ಯಾಸಲ್ಸ್ ಥರ ಈ ರೀತಿ ಶೇಕ್ ಆಗಲ್ಲ, ಅಷ್ಟೇ ಡಿಫ್ರೆಂಟು. ಮೇಲ್ಗಡೆ ಹೊಲಿದ್ರೆ ಅಲ್ಲೇ ಫಿಟ್ಟಾಗಿರುತ್ತೆ. ನೋಡಿ ಈ ರೀತಿ ಬರುತ್ತೆ. ಈ ರೀತಿಯಾಗಿ ಹೊಲ್ಕೊಂಡ್ರೆ ನಿಮಗೆ ಹ್ಯಾಂಗಿಂಗ್ ಟ್ಯಾಸಲ್ಸ್ ಥರ ಶೇಕ್ ಆಗುತ್ತೆ. ನೋಡಿ ಮತ್ತೆ ನಾನು ಪಿಕಾಕ್ನಿಂದ ಈ ರೀತಿ ದಾರನ ಎಳ್ಕೊಂಡು ನಾಟ್ನ ಅನ್ನೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ಮತ್ತು ಮೇಲ್ಭಾಗದಿಂದ ಈ ರೀತಿಯಾಗಿ ಕೆಳ ಭಾಗಕ್ಕೆ ಜರುಗಿಸ್ಕೊಂಡು ಬ್ಯಾಕ್ ಸೈಡು ನೋಡಿ, ಬ್ಯಾಕ್ ಸೈಡ್ ಒಂದು ಸಲ ನಾಟ್ನ ಹಾಕ್ಕೊಳ್ಳಿ. ನೋಡಿ ಒಂದು ಸಲ ನಾಟ್ ಹಾಕಿ ಆದಮೇಲೆ ನಾನು ಈ ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡ್ರೆ ನಿಮಗೆ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಿರೋ ಥರ ಈ ರೀತಿನೂ ಕೂಡ ಸ್ಟಿಚ್ ಮಾಡ್ಕೋಬೋದು, ಅಥವಾ ಈ ರೀತಿ ಮೇಲ್ಭಾಗದಲ್ಲಿ ಬರೋ ಥರನ ಸ್ಟಿಚ್ ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಸ್ಟಿಚ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ನಾನಿಲ್ಲಿ ಮತ್ತೆ 2 ಏನು ಪ್ಯಾಚಸ್ನ ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಕೂಡ ಸ್ಟಿಚ್ ಮಾಡಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಸ್ವಲ್ಪನೇ ಡಿಸೈನ್ನ ಮಾಡಿರೋದ್ರಿಂದ 3 ಪ್ಯಾಚ್ ವರ್ಕ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ 3 ಪ್ಯಾಚ್ ವರ್ಕ್ನ ಮಾಡಿಕೊಂಡು ನಿಮಗೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವು ಮೆಜರ್ಮೆಂಟ್ ನೋಡ್ಕೊಳ್ಳಿ, ಎಷ್ಟು ಪ್ಯಾಚಸ್ ಬರುತ್ತೋ ಅಂತ ಕೌಂಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಕಲರ್ ಕಾಂಬಿನೇಷನ್ನಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ಈ ರೀತಿ ಸೆಲ್ಫ್ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು. ಸೆಲ್ಫ್ ಕಲರ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ನಿಮಗೆ ಸೆಲ್ಫ್ ಕಲರ್ನಲ್ಲೇ ಮಾಡಿ ತೋರಿಸ್ತೀನಿ. ಬನ್ನಿ ಇವಾಗ
ಈ ಪ್ಯಾಚ್ ವರ್ಕ್ಗಳನ್ನ ಸ್ಟಿಚ್ ಮಾಡಿ ಆದಮೇಲೆ ಡಿಸೈನ್ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ನಾನಿಲ್ಲಿ ಟ್ಯಾಸಲ್ಸ್ಗಳನ್ನ ಸ್ಟಿಚ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಸ್ಟಿಚ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬಂಚಸ್ನ 2 ಇಂಚಿಗೆ ಒಂದೊಂದು ಬಂಚಸ್ನ ಸ್ಟಿಚ್ ಮಾಡ್ಕೊಳ್ಳಿ, ಅಥವಾ ನೀವು ಪಲ್ಲು ಮೆಜರ್ಮೆಂಟ್ ತಗೊಳ್ತೀನಿ ಅಂದರೆ 3 ಇಂದ 3.5 ಇಂಚಿಗೆ ಒಂದು ಹ್ಯಾಂಗಿಂಗ್ ಟ್ಯಾಸಲ್ಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿರುವಂಥ ಡಿಸೈನು ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ ಟ್ರೈ ಮಾಡಿ. ಬಿಗಿನರ್ಸು ಕೂಡ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. 1-2 ಪ್ಯಾಚಸ್ ರೆಡಿ ಮಾಡೋವರೆಗೂ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನಾನು ಯಾವ ರೀತಿ ವಿಡಿಯೋದಲ್ಲಿ ತೋರಿಸಿದ್ದೀನೋ ಅದೇ ರೀತಿಯಾಗಿ ನೀವು ಪೂರ್ತಿ ಸೀರೆಗೆ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ಇದನ್ನು ಸಿಂಗಲ್ ಪಿನ್ ಮಾಡುವಾಗ ಅಂದರೆ ಪಲ್ಲುನ ಮಾಡುವಾಗ ಈ ರೀತಿಯಾಗಿ ಹ್ಯಾಂಗಿಂಗ್ ಟ್ಯಾಸಲ್ಸ್ ಥರ ಶೇಕ್ ಆಗುತ್ತೆ, ಅಥವಾ ನೀವು ಪ್ಲೀಟ್ಸ್ನ ಮಾಡಿದರೆ ಈ ರೀತಿಯಾಗಿ ಬಂಚಸ್ ಟೈಪಲ್ಲಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಬಂಚಸ್ ಟೈಪಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬಾ ನೀಟಾಗೂ ಕೂಡ ಬಂದಿದೆ. ನಿಮಗೂ ಕೂಡ ಈ ಡಿಸೈನ್ ತುಂಬಾ ಇಷ್ಟಪಡ್ತೀರಾ, ಒಂದು ಸಲ ಟ್ರೈ ಮಾಡಿ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಮಾಡ್ಕೊಳ್ತೀನಿ ಅಂದರೆ ನೀವು ಪ್ಯಾಚ್ ವರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಒಂದು ಪ್ಯಾಚ್ ವರ್ಕ್ಗೆ ನೀವು 100 ರೂಪೀಸ್ ಚಾರ್ಜ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಪೀಕಾಕ್ನ ಏನು ಮಾಡ್ಕೊಂಡಿರ್ತೀವಲ್ಲ ಅದೂ ಸ್ವಲ್ಪ ಕ್ವಾಲಿಟಿ ತಗೊಂಡಿರ್ತೀವಲ್ಲ, ಹಾಗಾಗಿ ಒಂದು ಪ್ಯಾಚಸ್ಗೆ 100 ರೂಪೀಸ್ ಅಂತ ಮಾಡಿಕೊಂಡ್ರೆ ನೀವು ಪೂರ್ತಿ ಸೀರೆಗೆ ಎಷ್ಟು ಪ್ಯಾಚ್ ವರ್ಕ್ನ ಮಾಡ್ಕೊಳ್ತೀರೋ ಅಷ್ಟು ಅಮೌಂಟ್ನ ನೀವು ತಗೋಬೋದು. ಅಥವಾ ನಿಮ್ಮ ಪ್ಲೇಸಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ಹಾಗೆ ಈ ಡಿಸೈನ್ನ ಸೆಲ್ಫ್ ಕಲರು ಅಥವಾ ಕಲರ್ ಕಾಂಬಿನೇಷನಲ್ಲೂ ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.